ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬ್ರಾಂಕೈಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಕಾಲರೊಬ್ರು ಇದ್ದಾರೆ ಚಿಕ್ಕಮಗಳೂರಿಂದ ರವಿ ಅಂತ. ರವಿ ಅವರೇ ಹೇಳಿ, ಏನ್ ಪ್ರಶ್ನೆ ಇತ್ತು ನಿಮ್ದು? ನಮಸ್ಕಾರ ಮೇಡಮ್, ನಾವು ಚಿಕ್ಕಮಗಳೂರು ತರೀಕೆರೆ ತಾಲೂಕು ಶಿವನಿಯಿಂದ. ಹಾ ಹೇಳಿ ಸರ್. ಮೇಡಮ್ ನಮ್ಮ ಮೈಗೆ ಬಂದ್ಬಿಟ್ಟು ಒಂದು 50 ವರ್ಷ ಆಗಿದೆ. ಹಾ, ಅವ್ರು ಹೆಚ್ಚು ಕಡಿಮೆ ಬಿಡಿ ಸೇದಕ್ಕೆ ಹಿಡಿದು ಹೆಚ್ಚು ಕಡಿಮೆ ಒಂದು 25 ವರ್ಷ ಆಗ್ತಿದೆ. ಓಕೆ. ಅದ್ ಏನ್ ಮಾಡಿದ್ರು ಚಟ ಬಿಡ್ಸಕ್ ಆಗ್ತಿಲ್ಲ. ರಾತ್ರಿ ಎಲ್ಲ ಎದ್ದಂಬಿಟ್ಟು ಬಿಡಿ ಸೇತಾನೆ ಇರುತ್ತೆ. ನಮಗೆ ಒಂದ್ ಸ್ವಲ್ಪ ಇರಿಟೇಷನ್ ಆದಂಗ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಯಾವ ರೀತಿನ ಅವ್ರನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೇಕಾಯ್ತು. ಓಕೆ, ಡಾಕ್ಟರ್ ಮಾತಾಡ್ತಾರೆ. ಸೊ ಅವ್ರಿಗೆ ತೊಂದರೆ ಏನಾದ್ರು ಇದೆಯಾ? ಅವ್ರಿಗೆ ಇದುವರೆಗೂ ಕೆಮ್ಮು ಏನು ಬಂದಿಲ್ಲ ಸರ್ ಇದುವರೆಗೂ. ಓಕೆ, ಎಷ್ಟು ವಯಸ್ಸು? ಅವರಿಗೆಲ್ಲ ಒಂದು 55 ವರ್ಷ ಆಗಿದೆ ಸರ್. ಹೌದಾ? ಎಷ್ಟು ಸೇವನೆ ಮಾಡ್ತಾರ ಅವರು? ಸರ್ ರಾತ್ರಿ ಎಲ್ಲ ಏನು ಅನ್ನಂಗಿಲ್ಲ, ಸುಮ್ ಸೇರ್ತಾನೆ ಇರ್ತಾರೆ. ಯಾವ ರೀತಿ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಓಕೆ, ನೀವು ಆದಷ್ಟು ಅವ್ರಿಗೆ ಅವರೇ ತಗೊಂಡ್ಬರ್ತಾರ ಅಥವಾ ನೀವು ತಂದ್ಕೊಡ್ತೀರಾ? ಇಲ್ಲ, ಅವರೇ ತಗೊಂಡ್ಬರ್ತಾರೆ ಸರ್. ಅವ್ರು ಯಾಕೆ ಅಂತಂದ್ರೆ ಮನೇಲಿ ಇರ್ತಾರಲ್ಲ, ನಮ್ಮ ತಾಯಿ ಹತ್ರ ಇಸ್ಕೊಂಡ್ಬಿಟ್ಟು ಅವ್ರೇನ್ ದಿನಕ್ಕೆ ಒಂದು 3-4 ಕಟ್ಟು ಸೇರ್ಬಿಡ್ತಾರೆ. ಹಂಗಾಗಿ ಅವ್ರಿಗೆ ತೊಂದ್ರೆ ಏನಾದ್ರು ಆಗುತ್ತಾ, ಏನೀಗ ಯಾವ ರೀತಿ ಕಂಟ್ರೋಲ್ ಮಾಡೋದು ಅನ್ನೋದು ಬೇಕಾಯ್ತು. ಅಲ್ಲ ನೋಡಿ, ಕಂಟ್ರೋಲ್ ಅಂತ ಬಂದಾಗ ಮುಖ್ಯವಾಗಿ ಅದನ್ನ ನಿಲ್ಲಿಸಲೇಬೇಕಾಗತ್ತೆ. ಸೊ ಬೇರೆ ಯಾವುದೇ ವಿಧ ಇಲ್ಲ. ಸೊ ತಕ್ಷಣಕ್ಕೆ ಅವ್ರಿಗೆ ಕಡಿಮೆ ಆದ್ರೂ ತೊಂದರೆ ಏನಾದ್ರು ಉಂಟಾದಾಗ ಸೊ ಅದು ಪದೇ ಅದು ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಮುಂದಕ್ಕೆ ತೊಂದರೆ ಇದ್ದೇ ಇರುತ್ತೆ. ಸೊ ಆದಷ್ಟು ಅವ್ರಿಗೆ ತಿಳುವಳಿಕೆ ಹೇಳಿ ಅದನ್ನ ಆದಷ್ಟು ಕಡಿಮೆ ಮಾಡಿ ಸಂಪೂರ್ಣ ನಿಲ್ಸೋದಕ್ಕೆ. ಸೊ ಅದರಿಂದಾನೇ ಪರಿಹಾರ ಆಗುವಂಥದ್ದು. ಅಲ್ಲ ಸರ್, ಈಗ ಏನ್ ಗೊತ್ತಾ, ಏನಾದ್ರು ಆಸ್ಪತ್ರೆಯಿಂದ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಚಿಕಿತ್ಸೆ ಕೊಟ್ಟು ಒಳ್ಳೇದ ಬಿಡೋದಿಕ್ಕೆ ಅಂತ ಕೇಳಿದ್ವಿ. ಖಂಡಿತವಾಗಿಯೂ ಕೆಲವೊಂದು ಔಷಧಿ ಇದೆ. ಸೊ ನೀವು ಕರ್ಕೊಂಬಂದ್ರೆ ಔಷಧಿ ಕೊಡ್ಬೋದು. ಓಕೆ, ಈಗ ಬ್ರಾಂಕೈಟಿಸ್ಗೆ ಪರೀಕ್ಷೆಗಳು ಮತ್ತು ಚಿಕಿತ್ಸೆ ತೆಗೆದುಕೊಳ್ಳೋದಾದ್ರೆ ಡಯಾಗ್ನೋಸ್ ಮತ್ತು ಟ್ರೀಟ್ಮೆಂಟ್ ಏನೆಲ್ಲ ಇದೆ ಹೋಮಿಯೋಪತಿಯಲ್ಲಿ? ಡಯಾಗ್ನೋಸಿಸ್ ಬಂದಾಗ ಮುಖ್ಯವಾಗಿ ಚೆಸ್ಟ್ ಎಕ್ಸ್ರೇ ಮಾಡಿಸ್ತೇವೆ. ಸೊ ಅದ್ರ ನಂತರ ಅದಕ್ಕೆ ಕಾರಣ ಅಂತ ನಾನೇನು ಹೇಳಿದೆ, ಸೊ ಅದಕ್ಕೆ ತಿಳ್ಕೊಳ್ಳೋದಕ್ಕೋಸ್ಕರ CBC ಅಂತ ಹೇಳ್ತೀವಿ, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಅಂದ್ಬಿಟ್ಟು, ಅಂದರೆ ಅಲರ್ಜಿಕ್ಕಿಂದ ಏನಾದ್ರು ಬಂದಿದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅದು ಮಾಡಿಸ್ತೇವೆ. ಈ ಥರದ ತೊಂದರೆಯಲ್ಲಿ AEC ಅಂತ ಹೇಳ್ತೀವಿ, ಅಬ್ಸಲ್ಯೂಟ್ ಈಸ್ನೋಫಿಲ್ ಕೌಂಟ್ ಅಂತ, ಅದು ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು. ಇದನ್ನು ನೋಡ್ಬಿಟ್ಟು ನಾವು ಡಯಾಗ್ನೋಸ್ ಮಾಡ್ತೇವೆ. ಸೊ ಇದ್ರ ನಂತರ ಟ್ರೀಟ್ಮೆಂಟಿಗೆ ಬಂದಾಗ ಹೋಮಿಯೋಪತಿಯಲ್ಲಿ ಭಾಳ ಥರ ಔಷಧಿ ಇದೆ. ಸೊ ಮುಖ್ಯವಾಗಿ ಆರ್ಸಾಲ್ಬ್ ಅಂತ ಹೇಳ್ತೀವಿ, ಮತ್ತು ಕಾಕಸ್ ಕ್ಯಾಕ್ಟೈ ಅಂತ ಹೇಳ್ತೀವಿ, ಮೆಫೈಟಿಸ್ ಅಂತ ಹೇಳ್ತೀವಿ, ಭಾಳ ಥರ ಔಷಧಿ ಇದೆ. ಸೊ ಅದಕ್ಕೆ ರೋಗ ಲಕ್ಷಣ ಗುರುತಿಸ್ಬಿಟ್ಟು ನಾವು ಔಷಧಿ ಕೊಡಬೇಕಾಗುತ್ತೆ. ಕೆಲವೊಬ್ಬರಿಗೆ ಕೆಮ್ಮು ಬೆಳಗಿನ ಜಾವ ಹೆಚ್ಚಾಗಿರುತ್ತೆ ಅಂತ ಇರುತ್ತೆ. ಸೊ ಅಂಥವ್ರಿಗೆ ಬೇರೆ ಔಷಧಿ ಕೊಡ್ತೀವಿ. ಕೆಲವೊಬ್ಬರಿಗೆ ಮಿಡ್ನೈಟ್ ಅಗ್ರವೇಷನ್ ಅಂತೀವಿ, ಅಂದರೆ ಮಧ್ಯರಾತ್ರಿ 12ರಿಂದ 2 ಗಂಟೆಯಲ್ಲಿ ತುಂಬ ಜಾಸ್ತಿ ಆಗುವಂಥದ್ದು. ಸೊ ಅವ್ರಿಗೆ ನಾವು ಆರ್ಸ್ ಆಲ್ಬಿಕಮ್ ಅಂತ ಒಂದು ಔಷಧಿ ಇದೆ, ಅದನ್ನು ಕೊಡ್ತೇವೆ. ಸೊ ಇದಲ್ಲದೆ ತಂಬಾಕು ಸೇವನೆಯಿಂದ ಬರುವಂಥವ್ರಿಗೆ ಲೊಬಿಲಿಯಾ ಇನ್ಫ್ಲೇಟಾ ಅಂತ ಒಂದು ಮೆಡಿಸಿನ್ ಇದೆ, ಅದನ್ನು ಕೊಡ್ತೇವೆ. ಮತ್ತು ಟಬ್ಯಾಕಮ್ ಅಂತ ಕೂಡ ಒಂದು ಔಷಧಿ ಇದೆ, ಅದನ್ನು ಕೊಡ್ತೇವೆ. ಭಾಳ ಥರ ಔಷಧಿ ಇದೆ. ಸೊ ಅದಕ್ಕೆ ಆಯಾ ರೋಗಿಗೆ ಅನುಸಾರವಾಗಿ ನಾವು ಔಷಧಿ ಕೊಡ್ತೇವೆ. ಅದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಸೊ ಪ್ರತಿಯೊಬ್ಬ ಪೇಷಂಟ್ನ ಒಬ್ಬ ಇಂಡಿವಿಜುವಲ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಿಬಿಟ್ಟು ನಾವು ಔಷಧಿ ಕೊಡ್ತೇವೆ. ಈಗ ಟಬಾಕೋನ ಬಿಡಿಸ್ಬೇಕು ಅಂದ್ರೆ ಹೆಂಗೆ, ಅಂದ್ರೆ ಹೋಮಿಯೋಪತಿಯಲ್ಲಿ ಸಾಧ್ಯನಾ ಅಂತ ಟ್ರೀಟ್ಮೆಂಟ್ ಇಂದ? ಖಂಡಿತವಾಗಿಯೂ ನಾನು ಅವಾಗಲೇ ಹೇಳ್ದಾಗೆ ಒಂದು ಅವರ ವಿಲ್ ಪವರ್ ಬೇಕಾಗುತ್ತೆ, ಅವ್ರಿಗೆ ಬಿಡಬೇಕು ಅನ್ನೋ ಒಂದು ಮನಸ್ಥಿತಿ ಇರಬೇಕಾಗುತ್ತೆ. ಜೊತೆಗೆ ಹೋಮಿಯೋಪತಿ ಔಷಧಿಲಿ ಕೆಲವೊಂದು ಔಷಧಿ ಇದೆ. ಸೊ ನಾನು ಆಗಲೇ ಹೇಳ್ದಾಗೆ ಲೋಬಿಲಿಯಾ ಇನ್ಫ್ಲೇಟಾ ಅಂತ ಅಂದ್ಬಿಟ್ಟು ಅದು ಒಳ್ಳೆ ಔಷಧಿ. ಅದು ಕೊಟ್ಟಾಗ್ಲೂ ಅವ್ರಿಗೆ ಖಂಡಿತವಾಗಿಯೂ ಆ ಅಡಿಕ್ಷನ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಇನ್ನೊಂದು ಔಷಧಿ ಇದೆ ಕೊರ್ಕಸ್ ಅಂತ ಅಂದ್ಬಿಟ್ಟು, ಅದು ಕೂಡ ಕೊಟ್ಟಾಗ ಕಡಿಮೆ ಆಗ್ತಾ ಬರುತ್ತೆ ಆ ಅಡಿಕ್ಷನ್ ಅನ್ನು. ಸೊ ಅದು ಆಮೇಲೆ ತಂಬಾಕು ಮತ್ತು ಧೂಮಪಾನ ನಿಲ್ಲಿಸಿದಾಗ ಕೂಡ ಅವ್ರಿಗೆ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತವೆ ಅಲ್ವಾ? ಖಂಡಿತವಾಗಿಯೂ ಅದನ್ನ ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅಂಥವರಲ್ಲಿ ಅಂದರೆ ಕೆಲವರಲ್ಲಿ ಆ ವಿತ್ಡ್ರಾಲ್ ಸಿಂಪ್ಟಮ್ಸ್ ಹೆಚ್ಚಾಗಿ ಸಿವಿಯರ್ ಆಗಿ ಕಂಡು ಬರುವಂಥದ್ದು. ಸೊ ಅಂಥವ್ರನ್ನೆಲ್ಲ ಗಮನಿಸ್ಬಿಟ್ಟು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಹೋದಾಗ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದರಲ್ಲೂ ಕ್ರಮೇಣವಾಗಿ ನಾವು ಇದು ಏನೇ ಆ ಥರ ಏನಾದ್ರು ತೊಂದರೆ ಬಂದರೆ ಅವ್ರಿಗೆ ಕ್ರಮೇಣವಾಗಿ ನಿಲ್ಲಿಸೋದಕ್ಕೆ ಅಡ್ವೈಸ್ ಮಾಡ್ತೀವಿ. ಸೊ ಆಗ ಅವ್ರಿಗೇನು ತೊಂದರೆ ಆಗಲ್ಲ ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್ ಆನಂದ್. ಬ್ರಾಂಕೈಟಿಸ್ ಟೋಟಲ್ ಆಗಿ ಮತ್ತು ತಂಬಾಕು ಧೂಮಪಾನದಿಂದ ಏನು ಅಪಾಯಗಳೇ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಸೊ ವೀಕ್ಷಕರು ನೋಡಿದ್ರಲ್ಲ, ಬ್ರಾಂಕೈಟಿಸ್ ಅದಕ್ಕೆ ಮುಖ್ಯ ಕಾರಣಗಳಲ್ಲಿ ಒಂದು ಧೂಮಪಾನ ಅಥವಾ ತಂಬಾಕು ಸೇವನೆ ಕೂಡ. ಇವತ್ತು ವಿಶ್ವ ತಂಬಾಕು ರಹಿತ ದಿನ. ಇವತ್ತೇ ಒಂದು ಪ್ರಮಾಣ ಮಾಡಿ ತಂಬಾಕನ್ನು ಬಿಡ್ತೀವಿ ಅಂತ, ಯಾಕಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಅದರ ಒಂದು ಸಂಕೋಲೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ. ಸೊ ಅದು ರೋಗಗಳ ಸಂಕೋಲೆ, ಕಾಯಿಲೆಗಳ ಸಂಕೋಲೆ. ಅದರಿಂದ ಹೊರಗೆ ಬಂದಾಗ ಮಾತ್ರ ನೀವು ಆರೋಗ್ಯಕರವಾದಂಥ ಜೀವನ ಮಾಡೋಕ್ಕೆ ಸಾಧ್ಯ. ಇದು ಇವತ್ತಿನ ಸುಹಾಸಿನಿ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.